ತಂಬೂರು. ಈಚೆ ಕಡೆ ದೇವಿ ಸಿದ್ದನ್ ಬಾವಿದ ಸಿದ್ದನ್ ಬಾವಿ. ಈಚೆ ಕಡೆ ದೇವಿ ಬರವಳ್ಳಿ ಹಳ್ಳಿದು ಅಂತ. ತ್ರಿಮೂರ್ತಿಗಳು ಇಲ್ಲಿ ನಿಲ್ಬೇಕಾದ್ರ ಕಾರಣ ಇದನ್ನ ಸಿದ್ಧಿದಾತ್ರಿ ಅಂತಕ್ಕಂಥದನ್ನ ತಂಬೂರಿಂದ ತೋರ್ಪಡಿಸೋಣ ಅನ್ನೋದಕ್ಕೆ ಇಲ್ಲಿ ನೆಲೆಯೂರಿದ್ದು ಅಂತ. ಆಗ್ಲೇ 150 ವರ್ಷದಿಂದ ಇಲ್ಲಿ ಇದೈತದ. 150 ತಿಂಗಳದಾಗ 9 ತಿಂಗಳದಾಗ 1 ಕೋಟಿ ನಿರ್ಮಾಣದ ಈ ದೇವಸ್ಥಾನ ನಿರ್ಮಾಣ ಆಯ್ತು. 108 ಶರಣರ ಸಂತರ ಯೋಗಿಗಳ ಅವತಾರಿ ಪುರುಷರ ನಿರ್ಮಾಣ ಆಗಿ ಹೋಗ್ಯದ 8-9 ತಿಂಗಳದಾಗ. ಅಷ್ಟು ತಿಂಗಳದಾಗ ಈಗ ಮುಗಿತೆ ಅಂತ ಜಾತ್ರೆ ಮಾಡಿಬಿಟ್ರು. ಜಾತ್ರೆ ಮುಗಿದೋಯ್ತು, ಜಾತ್ರೆ ಮುಗಿದೋಯ್ತು. ಇಂತ ಅದ್ಭುತವಾದಂತ ದೇವಸ್ಥಾನ ನಿರ್ಮಾಣ ಆಯ್ತು. ಬಹುಶಃ ಈ ಟೈಪ್ ನನಗನ್ಸ್ಬಿಟ್ಟು ನಾ ಎಲ್ಲೂ ನೋಡಿಲ್ಲ. ಇಲ್ಲ, ಕಟ್ಟಿಗೆ ನಿರ್ಮಾಣ ನಮ್ಮ ರಾಜ್ಯದಲ್ಲೇನೇ ಇಲ್ಲ. ಮಾಡಿದಾರ ಅಲ್ಪ ಸ್ವಲ್ಪ. ಈ ಮೂರ್ತಿಗಳ ಸಂಕೇತವಾಗಿ 3 ದೇವಿಗಳ ವಿರುದ್ಧ ಸಿದ್ಧಿದಾತ್ರಿಯ ವಿಚಾರ ಅಂತ. 108 ಸಲ ಜಪ ತಪಾದಿಗಳನ್ನ ಅವರ ಪಾದಕ್ಕೆ ಯಾರು ಸಮರ್ಪಣೆಯನ್ನ ಮಾಡ್ತಾರೋ ಅವರು ಎಷ್ಟು ದಿವಸದೊಳಗೆ ಏನ್ ಕೋರಿಕೆಯನ್ನ ಇಟ್ಟಿರ್ತಾರೋ ಅಷ್ಟು ದಿವಸದೊಳಗೆ ಆಗ್ಲೇಬೇಕು. ಆ ಗ್ರಾಮ ದೇವತೆಯ ಅನುಗ್ರಹ ಇರುವವರೆಗೂ ಯಾವ ದುಷ್ಟಶಕ್ತಿಯೂ ನಿಮ್ಮನ್ನೇನು ಮಾಡೋಣ. ದ್ಯಾಮಮ್ಮ ದೇವಿ ಕಟ್ಟಿಗೆಯ ಗುಡಿಯೊಳಗ 3 ಪದಿ ನೆಲೆಸಿರುವ ತಾಯೇ ತಂಬೂರಿ ಶ್ರುತಿಯಲಿ ಭಕ್ತಿಯ ಗೀತೆ ಹೊಮ್ಮಿದೆ. ನಮ್ಮ ಗ್ರಾಮದ ಅಧಿದೇವತೆ ನೀನು ದ್ಯಾಮಮ್ಮ ದೇವಿ, ಕೋರಿಕೆ ಈಡೇರಿಸುವ ಕರುಣಾಮಯಿ ಜಗದೋದ್ಧಾರಿ. 3 ಮಂದಿ ದ್ಯಾಮಮ್ಮ ದೇವಿ, ಜಯ ಜಯ ದ್ಯಾಮಮ್ಮ ದೇವಿ, ಜಯ ಜಯ ದ್ಯಾಮಮ್ಮ ದೇವಿ. ತಂಬೂರು ಕಲಘಟಗಿ ತಾಲೂಕು, ಧಾರವಾಡ ಜಿಲ್ಲಾ. ಐತಿಹಾಸಿಕ ಕ್ಷೇತ್ರ ಇದೆ. ಯಾವ 12ನೇ ಶತಮಾನದಿಂದ ನಿರ್ಮಾಣವಾದಂತ ಬಸವಣ್ಣ ದೇವ್ರ ದೇವಸ್ಥಾನ ಇದಾನಲ್ಲ, ತಾಮ್ರಧ್ವಜನ ಪಟ್ಟಣ ಅಂತ ಅದ. ತಾಮ್ರಧ್ವಜ, ತಮ್ಮಿ ಊರು, ತಾಮ್ರ ಊರು, ತಂಬೂರು ಅಂತ ಇಲ್ಲಿ ನೆಲೆಯೂರ್ದಂಗ ಆಯ್ತು. ತದಾ ನಿಮಿತ್ತವಾಗಿ ಇಲ್ಲಿ ಇದೇ ಕ್ಷೇತ್ರದೊಳಗ ಈ ತ್ರಿಮೂರ್ತಿಗಳು ದೇವತೆಗಳು ಏನಿದಾರಲ್ಲ, ಅಕ್ಕಪಕ್ಕದ ಹಳ್ಳಿಗಳು 2 ಹಳ್ಳಿಗಳು ದೇವಸ್ಥಾನದ ದೇವಿಯರವರು ಇಲ್ಲೇ ಬಂದು ಯಾಕೆ ನೆಲೆಯೂರ್ಬೇಕಾಯ್ತು ಅನ್ನೋದಕ್ಕ ಒಂದು ಇತಿಹಾಸ ಇರ್ತದ. ಒಂದು ಊರ್ ಇರ್ಲಿ, ತಾಲೂಕ್ ಇರ್ಲಿ, ಜಿಲ್ಲಾ ಇರ್ಲಿ, ರಾಜ್ಯ ಇರ್ಲಿ, ಆಡಳಿತದ ಮೇಲೆ ಬರ್ತದ. ತದನಿಮಿತ್ತವಾಗಿ ತ್ರಿಮೂರ್ತಿಗಳ ಸಂಕೇತವಾಗಿ ಇಲ್ಲಿ ನೆಲೆ ಊರಿದ್ರು 3 ದೇವಿಯರ, ಗ್ರಾಮ ದೇವಿಯರ. ಕಾರಣ ಏನು ಅಂತಂದ್ರ ಅದಕ್ಕೆ ಸಿದ್ಧಿದಾತ್ರಿ ಅಂತ ಬರ್ತದ. ಸಿದ್ಧಿದಾತ್ರಿ ಅವತಾರಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಯಾರು ಭವಬಂಧನದೊಳಗಿರ್ತಕ್ಕಂಥ ನಾವುಗಳೆಲ್ಲ ನಮ್ಮ ಆಶೆಯನ್ನ ಈಡೇರಿಸ್ತಕ್ಕಂಥವ್ರು ಯಾರು? ನಮ್ಮ ಕರ್ಮಗಳನ್ನ ಸುಟ್ಟು ಹಾಕಿ ಭವಬಂಧನವನ್ನ ಭವ್ಯವಾಗಿ ನಿರ್ಮಾಣ ಮಾಡ್ಬೇಕು ಅಂತಂದ್ರೆ ಶಕ್ತಿ ಇರ್ಬೇಕ. ಯಾವ ಸಪ್ತರ್ಷಿಗಳು ಇರ್ಲಿ, ಶರಣರಿರ್ಲಿ, ಸಂತರಿರ್ಲಿ, ಎಲ್ಲರೂ ಇವತ್ತು ಯಾರ ದೇಹಗಳು ಇಲ್ಲ ಅಂತಂದ್ರು ಅವರ ಮೂರ್ತಿಗಳನ್ನ ನಾವು ಪೂಜೆ ಮಾಡ್ತೇವಿ. ಕಾರಣ ಏನು ಅಂದ್ರೆ ಇವಳ ಕೃಪಾ ಯಾರಿಗೆ ಆಗಿರ್ತದೋ, ಸಿದ್ಧಿದಾತ್ರಿಯ ದೇವಿಯ ಕೃಪಾ ಯಾರಿಗೆ ಆಗಿರ್ತದೋ ಅವರ ದೇಹ ಇರುವುದಿಲ್ಲ, ಅವರ ನಾಮ ಇರ್ತದ. ಅವರ ನಾಮದ ಮೇಲೆ ಇವತ್ತು ನಾವು ಬದುಕಬೇಕಾಗಿರ್ತದ. ಹಂಗ ಸಿದ್ಧಿದಾತ್ರಿ ಐತ್ರಿ ಮೂರ್ತಿಗಳು ದೇವಿಯರು ಏನ್ ಮಾಡ್ತಾ ಇದ್ದಾರಂದ್ರ, ಯಾರು ಭವಬಂಧನದಲ್ಲಿ ಇರ್ತಕ್ಕಂಥ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಆ ದೇವಿ ಪಾದಕ್ಕೆ ಸಮರ್ಪಣವನ್ನ ಮಾಡಿ ಏನು 108 ಸಲ ಜಪ ತಪಾದಿಗಳನ್ನ ಅವರ ಪಾದಕ್ಕೆ ಯಾರು ಸಮರ್ಪಣೆಯನ್ನ ಮಾಡ್ತಾರೋ ಅವರು ಎಷ್ಟು ದಿವಸದೊಳಗೆ ಏನ್ ಕೋರಿಕೆಯನ್ನ ಇಟ್ಟಿರ್ತಾರೋ ಅಷ್ಟು ದಿವಸದೊಳಗೆ ಆಗ್ಲೇಬೇಕ. ಕಾರಣ ಇದೇ ಉದಾಹರಣೆ, ನಮ್ಮ ದೇವಸ್ಥಾನನ ಉದಾಹರಣೆ. ಮೊದಲ ಒಂದು 15-20 ನಮ್ಮ ದೇವಸ್ಥಾನ ಇತ್ತು, ಸಣ್ಣ ದೇವಸ್ಥಾನ ಇತ್ತು. ನಮ್ಮ ಎಲ್ಲರ ಸಂಕಲ್ಪ ಅದ ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡ್ಬೇಕು, ನಿನ್ನ ಶಕ್ತಿಯನ್ನ ಇಡೀ ಜಗತ್ತಿಗೆ ಸಮರ್ಪಣೆಯನ್ನ ಮಾಡ್ಬೇಕಲ್ಲ, ಅದಕ್ಕೆ ಏನ್ ಬುದ್ಧಿ ಕೊಡ್ತೀಯಾ, ಎಂತ ಕೊಡ್ತೀಯಾ ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಕ್ಕ ನಾವು ಒಂದು ವರ್ಷ ಸಂಕಲ್ಪ ಇಟ್ಕೊಂಡು ದೇವಸ್ಥಾನವನ್ನು ನಿರ್ಮಾಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಮ ಹತ್ರ ಏನು ದುಡ್ಡು ಇರ್ಲಿಲ್ಲ, 1 ಲಕ್ಷನೂ ಇರ್ಲಿಲ್ಲ. ಸ್ಟಾರ್ಟ್ ಮಾಡಿದಾಗ ಏನೂ ಇರ್ಲಿಲ್ಲ. ಮಾತ್ರ ಪ್ರಾರಂಭ ಮಾಡ್ಬೇಕಪ್ಪ, ಇದ ನಿಟ್ಟಿನೊಳಗ ಪ್ರಾರಂಭ ಆಗ್ಬೇಕು. ಗುರಿ ಒಂದೇ ನಮ್ಮದ, ಗುಡಿ ಕಟ್ಟಬೇಕ, ನಿರ್ಮಾಣ ಆಗ್ಬೇಕು. ಜನರಿಗೆ ನಿನ್ನ ಶಕ್ತಿಯನ್ನ ಏನು ತೋರ್ಪಡಿಸ್ಬೇಕಲ್ಲ, ನಿನ್ನ ಇರ್ಬೇಕಲ್ಲ ಅಂತಕ್ಕಂತ ಕೇಳಿದ್ದಕ್ಕಾಗಿ 1 ವರ್ಷ ನಾವು ಕಾರ್ಯಕ್ರಮವನ್ನ ಹಾಕೊಂಡ ನಮ್ಮ ಸಂಕಲ್ಪ ಇದ್ರೆ 8 ತಿಂಗಳದಾಗ 9 ತಿಂಗಳದಾಗ 1 ಕೋಟಿ ನಿರ್ಮಾಣದ ಈ ದೇವಸ್ಥಾನ ನಿರ್ಮಾಣ ಆಯ್ತು. 9 ತಿಂಗಳದಾಗ ಈ ದೇವಸ್ಥಾನ ನಿರ್ಮಾಣ ಆಯ್ತು. ಯಾರು ಹೆಂಗ ನಿನ್ನ 10,000 ಕೊಡಪ್ಪ ಅಂತ ಕೇಳಿದ್ರೆ ನೀ 20,000 ಕೊಟ್ಟಿದೀಯ. ಹಿಂದೆ ನಿರ್ಮಾಣ ಆಗ್ಯದ. ಕಾರಣ ಏನು? ಮಹಿಮೆ ಅಂತ. ಅದಕ್ಕೆ ಸಿದ್ಧಿದಾತ್ರಿ ಅನ್ನೋದಕ್ಕೆ ಉದ್ದೇಶ, ಗುರಿ ನನ್ನ ಬದುಕು, ನನ್ನ ಜೀವನ, ನಾನು ಒಬ್ಬವನ ಬದುಕುದಲ್ಲ. ಇಡೀ ನಮ್ಮ ತಂಬೂರು
ತಂಬೂರು ಬಹಳ ಸಮೃದ್ಧಿಯಿಂದ ಇರಬೇಕು ಅಂತಕ್ಕಂಥ ವಿಚಾರಕ್ಕೆ ನಾವು ಮಾಡೋದು ಅಷ್ಟೇ ಅಲ್ಲ. ಯಾರು ಬಂದು ಅವಳಿಗೆ ಶರಣಾಗತನಾಗ್ತಾರೋ ಅವರನ್ನ ಉನ್ನತವಾದಂತ ಸ್ಥಿತಿಗೆ ಕರೆಸ್ತಕ್ಕಂಥದ್ದು ದೇವಿಯ ಶಕ್ತಿ ಅಂತ. ಕಾರಣ ಎಲ್ಲ ಹಳ್ಳಿ ಒಳಗೆ ಒಬ್ಬೊಬ್ಬ ಗ್ರಾಮ ದೇವಿ ಇದ್ರೆ ನಮ್ಮ ಊರಾಗ ತ್ರಿಮೂರ್ತಿಗಳ ಸಂಕೇತವಾಗಿ 3 ದೇವಿಗಳ ಇರುದ ಸಿದ್ಧಿದಾತ್ರಿಯ ವಿಚಾರ ಅಂತ. 3 ದೇವಿ ದ್ಯಾಮಮ್ಮಗಳು. ದ್ಯಾಮಮ್ಮಗಳ ಗುರುಗಳಿಲ್ಲ, ಅದೇ ಒಂದು ವಿಶೇಷ ಅಂತ ಹೇಳಿದ್ರು. 3 ಮಂದಿ ದ್ಯಾಮಮ್ಮಗಳು. ಹೌದು, ಎಲ್ಲಾ ಹಳ್ಳಿ ಒಳಗು ಒಬ್ಬೊಬ್ಬ ದೇವಿ ಇದ್ಕೊಂಡು ರಕ್ಷಣೆ ಮಾಡ್ತಾಳ. ಮತ್ತೆ ತ್ರಿಮೂರ್ತಿಗಳು ಇಲ್ಲಿ ಸಂಕೇತಕಾರ ಉಳಿತಾರ ಅಂತೇಳಿ ಅಂದ್ರೆ ತಮ್ಮ ಯಾರ ಸಂಕಲ್ಪ ಏನಿರ್ತದ ಅವಳ ಪಾದಕ್ಕೆ ಬಂದು ತಮ್ಮ ಕಷ್ಟ ಕಾರ್ಪಗಳನ್ನು ಸಮರ್ಪಣೆಯನ್ನ ಮಾಡ್ತಾರೋ ಅವ್ರು ಎಷ್ಟು ದಿವಸ ಆಗಂತ ಅಷ್ಟು ಆಗ್ಲೇಬೇಕಾದ ಆಗುದಕ್ಕೆ ಇದೇ ಉದಾಹರಣೆ ಅಂತ ಹೇಳಿದ್ನಲ್ಲಿ ದೇವಸ್ಥಾನನ 8 ತಿಂಗಳದಾಗ ನಾವು ನಮ್ಮ ಸಂಕಲ್ಪ ಇರುದು 12 ತಿಂಗಳ ಅದ್ರ ಆಗ್ಲಿ ಅಂತ ನಮ್ಮ ಸಂಕಲ್ಪ ಇತ್ತ. ನಮ್ಮ ಅನುಷ್ಠಾನ ರೂಪದೊಳಗ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. 9 ತಿಂಗಳದಾಗ ಈಗ ಮುಗಿತೆ ಅಂತ ಜಾತ್ರೆ ಮಾಡಿಬಿಟ್ವಿ. ಜಾತ್ರೆ ಮುಗಿದೋಯ್ತು, ಜಾತ್ರೆ ಮುಗಿದೋಯ್ತು. ಇಂತ ಅದ್ಭುತವಾದಂತ ದೇವಸ್ಥಾನ ನಿರ್ಮಾಣ ಆಯ್ತು. ಬಹುಶಃ ಈ ಟೈಪ್ ನನಗನ್ಸ್ಬಿಟ್ಟು ನಾ ಎಲ್ಲೂ ನೋಡಿಲ್ಲ. ಇಲ್ಲ, ಕಟ್ಟಿಗೆ ನಿರ್ಮಾಣ ನಮ್ಮ ರಾಜ್ಯದಲ್ಲಿನೇ ಇಲ್ಲ. ಮಾಡಿದಾರ ಅಲ್ಪ ಸ್ವಲ್ಪ ತಮ್ಮ ಫ್ರಂಟ್ ಗೇಟ್ ಬೇಕು ಅಟಾಟ್ ಮಾಡ್ಕೊಂಡು ಮಾಡಿದ ದೇವಸ್ಥಾನಗಳು ಬೇಕಾದಷ್ಟು ಅದಾವ. ಇದು ಕಂಪ್ಲೀಟ್ ವಾಲ್ ಹಿಡ್ಕೊಂಡು ಸ್ಲ್ಯಾಪ್ ರೂಪ್ ಹಿಡ್ಕೊಂಡು ಕಂಬಗಳನ್ನ ಹಿಡ್ಕೊಂಡು ಇದು ಸಪ್ತರ್ಷಿಗಳನ್ನ ನಿರ್ಮಾಣ ಮಾಡಿದೇವಿ. ಕೃಷ್ಣಾವತಾರವನ್ನ ನಿರ್ಮಾಣ ಮಾಡಿದೇವಿ, ದಶಾವತಾರವನ್ನ ನಿರ್ಮಾಣ ಮಾಡಿದೇವಿ. ಸಿದ್ಧಾರೂಢ ಶರೀಫ್ ಯಾರು ಉಳಿದಿಲ್ಲ ದೇವಸ್ಥಾನದಾಗ. ಜ್ಯೋತಿರ್ಲಿಂಗಗಳನ್ನ ನಿರ್ಮಾಣ ಮಾಡಿದೇವಿ. 108 ಶರಣರ ಸಂತರ ಯೋಗಿಗಳ ಅವತಾರಿ ಪುರುಷರ ನಿರ್ಮಾಣ ಆಗಿ ಹೋಗ್ಯದ 8-9 ತಿಂಗಳದಾಗ. ಎಲ್ಲ ಚಿತ್ರ. ಹೌದು, ಎಲ್ಲರದು ಚಿತ್ರ ನೋಡ್ ಊರೊಳಗೆ ಎಲ್ಲರೂ ಅದಾವ. ಇವ್ರು ಇಲ್ಲ ಅನ್ನೋಂಗಿಲ್ಲ. ಅಂದ್ಮೇಲ ಇದೆಲ್ಲ ಮನುಷ್ಯರಿಂದ ಆಗ್ತಕ್ಕಂಥವದ ನಷ್ಟ ಆಗ್ಲಕ್ಕ ಸಾಧ್ಯನೇ ಇಲ್ಲ. ಅವಳ ಶಕ್ತಿ, ಅವಳ ಪ್ರೇರಣೆ ಇದ್ದಲ್ಲೇ ನಾವೇನ ಅನ್ಕೊಂಡಿರ್ತೇವಲ್ಲೋ ಗುರಿ ಒಳ್ಳೇದಾಗಿತ್ತು ಅಂತಂದ್ರ ಅದು ಈಡೇರ್ದಕ್ ಅವಳ ಹಿಂದೆ ಇದ್ದೇ ಇರ್ತಾಳ ಅನ್ನೋದಕ್ಕೆ ಈ ನಿರ್ಮಾಣ. ಇದು ನಿಮ್ಮ ಇದು ನಡಕಿಂದ ದ್ಯಾಮಮ್ಮ ನಿಮ್ಮ ಊರ್ದು ತಂಬೂರ್ದು. ಈಚೆ ಕಡೆ ದೇವಿ ಸಿದ್ದನ್ ಬಾವಿ, ಈಚೆ ಕಡೆ ದೇವಿ ಬರವಳ್ಳಿ ಹಳ್ಳಿದು ಅಂತ. ತ್ರಿಮೂರ್ತಿಗಳು ಇಲ್ಲಿ ನೆಲೆಬೇಕಾದ್ರ ಕಾರಣ ಇದನ್ನ ಸಿದ್ಧಿದಾತ್ರಿ ಅಂತಕ್ಕಂಥದನ್ನ ತಂಬೂರಿಂದ ತೋರ್ಪಡಿಸೋಣ ಅನ್ನೋದಕ್ಕೆ ಇಲ್ಲಿ ನೆಲೆಯೂರಿದ್ದು ಅಂತ. ಆಗ್ಲೇ 150 ವರ್ಷದಿಂದ ಇಲ್ಲಿ ಇದೈತದ. 150 ವರ್ಷದಿಂದ ಇಲ್ಲೇ ಇದ್ದಾರೆ. ಇವತ್ತಿನ ದಿವಸ ಇದನ್ನ ನಿರ್ಮಾಣ ಮಾಡಿಕೊಂಡು ತಮ್ಮ ಶಕ್ತಿಯನ್ನ ಪ್ರದರ್ಶನಕ್ಕೆ ಇಟ್ಟಂಗಿಲ್ಲ. ಈಗ ಕಟ್ಟಿಗೆದ ಮಾಡ್ಬೇಕು ಅನ್ನೋದು ಯಾಕ ನಿಮ್ಗ ಇದಂತ ಕಲ್ಲಿಂದು ಈಗೆಲ್ಲಾ ಸಿಮೆಂಟಿಂದು ಮಾಡ್ತಾರ ಕಟ್ಟಿಗೆದ ಯಾಕೆ ಯಾಕೆ ಮಾಡ್ಬೇಕು ಅಂತಂದ್ರೆ ಎಲ್ಲಾರು ಮಾಡಿದ್ರೆ ಅದಕ್ಕೆ ಅರ್ಥ ಬರುದಿಲ್ಲ. ಜಗತ್ತಿನ ತುಂಬಾ ಸಿಮೆಂಟಿನ ದೇವಸ್ಥಾನಗಳು ಬೇಕಾದಷ್ಟು, ಕಲ್ಲಿನ ಬೇಕಾದಷ್ಟುಗಳು, ಬೇಲೂರು ಹಳ್ಬಿಡ್ನಂತವ್ ಬೇಕಾದಷ್ಟು ಅದಾವ. ಹಳೆ ಕಾಲದಿಂದನೂ ಕಲ್ಲಿನ ಅದಾವ. ಸರಿ, ಇದು ಅಷ್ಟೇ ಪ್ರಮಾಣದಾಗ ಇದು ಆಯುಷ್ಯವನ್ನು ಹೊಂದದ. ಕಟ್ಟಿಗೆ ಇದಕ್ಕೂ ಇದಿಲ್ಲ, ಆಯುಷ್ಯ ಇಲ್ಲ ಕಟ್ಟಿಗೆಗೆ. ಕಲ್ಲಿನಕ್ಕಿಂತ ಇದು ಬರ್ತದೆ, ಕಾಯ್ಕೊಳ್ಬೇಕಷ್ಟೇ. ಕಾರಣ ಇಂತಹ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡ್ಬೇಕಲ್ಲ. ಎಲ್ಲಾರು ಮಾಡಿದ್ರದಾಗ ಅಂತಿರೋದಿಲ್ಲ ಅನ್ನೋದಕ್ಕಾಗಿ ನಮ್ಮ ಎಲ್ಲಾ ಕಮಿಟಿ ಅವರು ಊರವ್ರು ಕೂಡ ನಿರ್ಣಯ ತಗೊಂಡು ಇಂತ ಕಟ್ಟಿಗೆ ನಿರ್ಮಾಣ ಮಾಡೋಣ ಅಂತ ಸಂಕಲ್ಪ ಮಾಡ್ಕೊಂಡ್ವಿ. ಇದಕ್ಕೆ ಯಾವ ಕಟ್ಟಿಗೆ ಯೂಸ್ ಮಾಡಿ? ಸಾಗವಾನಿ ಕಟ್ಟಿಗೆನೆ ಎಲ್ಲ. ಹೌದು, ಎಲ್ಲರೂ ರೈತರ ಜಮೀನುಗಳನ್ನ ಎಲ್ಲರೂ ಕೊಟ್ಟಿದಾರ. 1 2 3 ನಾಟಗಳನ್ನು ಕೊಟ್ಟಿದಾರ. ಎಲ್ಲಾ ಊರನ್ನ ಎಲ್ಲರೂ ಜಮೀನ್ದಾನ್ ಕಟ್ಟಿಗೆ. ಅದಕ್ಕೇನು ಕೊರತೆ ಇಲ್ಲ. ಇಂತಾವ್ ಇನ್ನೂ ಎಷ್ಟೋ ನಿರ್ಮಾಣ ಆಗ್ತಕ್ಕಂಥವು ಜಮೀನುಗಳನ್ನ ಇದ್ದಾವ. ಅದ್ರಲ್ಲಿ ಕೊಡ್ತಕ್ಕಂಥ ಭಾವ ಬೇಕಲ್ಲ, ದೇವಿಗೆ ಕೊಡ್ಬೇಕು ಮನಸ್ಸಿರ್ಬೇಕು. ಇರ್ಬೇಕಲ್ಲ. ಅದಕ್ಕೆ ಎಲ್ರು ಕೊಟ್ಟಿದಾರ. ಎಲ್ಲರೂ ಶಕ್ತಿ ಸಮರ್ಪಣೆ ಆದಾಗ ಇಂಥದ್ದು ಉದ್ಭವ ಆಗ್ತದೆ. ಇದಕ್ಕೆಲ್ಲ ಪ್ರೇರಣೆ ಯಾರು ಅಂದ್ರೆ ಅದೇ ತ್ರಿಮೂರ್ತಿಗಳು ಶಕ್ತಿ. ಸಿದ್ಧಿದಾತ್ರಿ ದ್ವಾಮೂರ್ತಿಗಳು ಶಕ್ತಿ. ಸಿದ್ಧಿದಾತ್ರಿ ದ್ವಾಮೋ ದೇವಿ ಶಕ್ತಿ. ಇಷ್ಟಕ